ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. 8-9 ಫೆಬ್ರವರಿ 2024ರ 2 ದಿನ ಜಾತ್ರೆ ಇರುವುದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬಂದು ರಥೋತ್ಸವದಲ್ಲಿ ಪಾಲ್ಗೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಆಚರಿಸಿದ್ರು. ಇಲ್ಲಿಯ ವಿಶೇಷ ಏನಂದ್ರೆ 6 ಗಾಲಿಯ ಬೃಹತ್ ಆಕಾರದ ರಿಮೋಟ್ ಕಂಟ್ರೋಲ್ ರಥ ಇದು. ಇದನ್ನ ಜನರು ಎಳೆಯುವುದಿಲ್ಲ. ಇದು ಸೆನ್ಸಾರ್ ಮುಖಾಂತರ ಚಲಿಸುವ ರಥ ಆಗಿದೆ. ಕರ್ನಾಟಕದ ಮೊದಲ ರಿಮೋಟ್ ಕಂಟ್ರೋಲ್ ರಥೋತ್ಸವ ಅಂತ ಇದನ್ನ ಕರೆಯಲಾಗುತ್ತಿದೆ. ಈ ಜಾತ್ರೆಯಲ್ಲಿ ರಾಜ್ಯದ ಎಲ್ಲಾ ಸಮುದಾಯ ಪೀಠದ ಮಠಾಧೀಶರು ಭಾಗವಹಿಸುತ್ತಾರೆ ಮತ್ತು ಅವರ ಆಶೀರ್ವಚನ ಧರ್ಮಸಭೆಯ ಸಂದೇಶವನ್ನ ನೀಡುತ್ತಾರೆ. ಇದು ವಾಲ್ಮೀಕಿ ಸಮುದಾಯದ ಜನಜಾಗೃತಿಗಾಗಿ ಈ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಹಾಗೂ ಇನ್ನು ಹಲವಾರು ಜನರು ಭಾಗವಹಿಸುತ್ತಾರೆ ಮತ್ತು ಬಿಜೆಪಿ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಗೂ ಪ್ರಥಮ ವಾಲ್ಮೀಕಿ ಪೀಠದ ಪುಣ್ಯಾನಂದಪುರಿ ಸ್ವಾಮೀಜಿಯ ತಾಯಿಯವರಿಗೆ ಗೌರವಪೂರ್ವಕ ಸನ್ಮಾನವನ್ನ ನೀಡಲಾಯಿತು. ವಿವಿಧ ಮಠಾಧೀಶರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಒಟ್ಟಾರೆ ಹೇಳೋದಾದ್ರೆ ಈ ಜಾತ್ರೆಯು ಅಚ್ಚುಮೆಚ್ಚಿನ ಜಾತ್ರೆ ಅಂತಾನೆ ಹೇಳ್ಬೋದು. 2 ದಿನಗಳವರೆಗೆ 24 ತಾಸು ಪ್ರಸಾದ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಲಾಗುತ್ತೆ. ಜಾತ್ರೆಗೆ ಬಂದವರಿಗೆ ಯಾತ್ರೆ ನಿವಾಸ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಒಟ್ಟಾರೆ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇವಾಗಿನ ಶ್ರೀ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿಗಳು ಈ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಕಳೆದ 3 ತಿಂಗಳ ಹಿಂದೆಯೇ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಭೇಟಿ ನೀಡಿ ಜಾತ್ರೆಗೆ ಬರಲು ಆಹ್ವಾನವನ್ನ ಕೂಡ ನೀಡಿ ಬಂದಿರ್ತಾರೆ. ಹಾಗಾಗಿ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ನೆರವೇರಿತು. ವರದಿ ಪಾಂಡು ಗಿರಿಯಣ್ಣನವರ್, ನ್ಯೂಸ್ 26 ಕನ್ನಡ, ಬಾಗಲಕೋಟೆ. ಪಾದಯಾತ್ರೆ ಮಾಡಿದರು. ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರದ ಕದವ ತಟ್ಟಿ, ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರದ ಕದವ ತಟ್ಟಿ, ಮೀಸಲಾತಿ ಇನ್ನೂ ಹೆಚ್ಚು ತಂದವರು, ಪ್ರಜ್ಞೆಯ ತೊಟ್ಟಿವರು ಪ್ರಸನ್ನಾನಂದಪುರಿ ಧರ್ಮಗುರುಗಳು. ವಾಲ್ಮೀಕಿ ಸಂಗಮ ನಮ್ಮ ಜಾಗೃತಿ ಸಂಗಮ, ಜಾಗೃತಿಯ ಸಂಗಮ ರಾಜನಹಳ್ಳಿ ಜಾತ್ರೆಯು, ಜಾಗೃತಿಯ ಸಂಗಮ ರಾಜನಹಳ್ಳಿ. ಕರುನಾಡಿನ ನಾಯಕರು ಒಂದಾದ ನೆಲೆಯಿದು, ಇತಿಹಾಸದ ವೀರರನ್ನು ನೆನೆಯುವ ಜಾತ್ರೆ ಇದು. ಕರುನಾಡಿನ ನಾಯಕರು ಒಂದಾದ ನೆಲೆಯಿದು, ಇತಿಹಾಸದ ವೀರರನ್ನು ನೆನೆಯುವ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.